ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾವು ಹೋಗ್ತಿರೋದು ಸುಪ್ರಸಿದ್ಧವಾಗಿರುವ ಶ್ರೀ ಸಿದ್ಧಗಂಗಾ ಮಠದ ಜಾತ್ರೆಯ ಸಮಯದಲ್ಲಿ ನಡೆಯುವ ದನಗಳ ಜಾತ್ರೆಗೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ದನಗಳ ಜಾತ್ರೆ ತುಂಬ ಜೋರಾಗಿ ನಡೆಯುತ್ತೆ. ತುಂಬ ಹಲವಾರು ಕಡೆಗಳಿಂದ, ಬೇರೆ ಬೇರೆ ಊರುಗಳಿಂದ ತುಂಬ ತಳಿಗಳನ್ನ, ಹಳ್ಳಿಕಾರ್ ಎತ್ತುಗಳನ್ನು ತೊಗೊಂಡು ಬಂದು ಇಲ್ಲಿ ಮಾರ್ತಾರೆ, ತೊಗೊಳ್ತಾರೆ. ಸೊ ಅದ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಹಳ್ಳಿಕಾರ್ ಹಸುಗಳು, ಹಳ್ಳಿಗಾರ್ ತಳಿಗಳಿಷ್ಟನೋ ಅವರೆಲ್ಲ ಜೈ ಹಳ್ಳಿಕಾರ್ ಅಂತ ಕಮೆಂಟ್ ಮಾಡಿ, ಓಕೆನಾ? ನನಗೆ ಈ ಹಸುಗಳ ಬಗ್ಗೆ, ಈ ಹಳ್ಳಿಕಾರ್ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ, ನನಗದು ಗೊತ್ತಿಲ್ಲ. ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವ್ರ ಹತ್ರ ಮಾತಾಡ್ಸಿದ್ದೀನಿ. ಹಳ್ಳಿಕಾರ್ ಎತ್ತುಗಳ ರೇಟ್ ಕೂಡ ಹೇಳಿದ್ದಾರೆ, ಅದರ ಹಲ್ಲು ಹೇಳ್ತಾರಲ್ಲ ಅದ್ರ ಬಗ್ಗೆನೂ ಕೂಡ ಕೆಲವರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ. ಮಧ್ಯದಲ್ಲಿ ಕೆಲವೊಂದು ಹಳ್ಳಿಕಾರ ಹಸುಗಳ ರೇಟು, ಅದ್ರ ಹಲ್ಲು, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ, ಕೆಲವರು ಹೇಳಿದ್ದಾರೆ. ಎಲ್ಲರನ್ನೂ ನಾನು ಮಾತಾಡ್ಸೋಕ್ಕಾಗಲ್ಲ, ಯಾಕೆಂದರೆ ತುಂಬ 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 ಹಳ್ಳಿಕಾರ ಎತ್ತುಗಳು ಅಲ್ಲಿದ್ದು. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನನ ಕೇಳಿ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಇಲ್ಲೊಂದು ಮೇಕೆ ಮರಿ ಕೂಡ ಇತ್ತು, ಅದು ಚೆನ್ನಾಗಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಹೋಗಿದ್ದು ಶನಿವಾರ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ಆಗಿತ್ತು. ಆಗಲೇ ದನಗಳ ಜಾತ್ರೆ ಸ್ಟಾರ್ಟ್ ಆಗಿ 7 ಡೇಸ್ ಆಗಿತ್ತು. ನಾನು ಹೋದಾಗ ಆಗಲೇ ಎಷ್ಟೊಂದು ಹಳ್ಳಿ ಕಾರುಗಳು ಸೇಲ್ ಆಗೋಗಿದ್ವು, ಎಷ್ಟೊಂದು ಹಳ್ಳಿ ಕಾರುಗಳನ್ನ ತೊಗೊಂಡು ಹೊಟ್ಟೋಗಿದ್ರು. ಇಲ್ಲಿದ್ದಿದ್ದು ಎಷ್ಟು ಸಿಗುತ್ತೋ ಅಷ್ಟನ್ನು ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದನ್ನು ಪೋಸ್ಟ್ ಮಾಡಿದ್ದೀನಿ, ನೋಡಿ. ಹಳ್ಳಿ ಕಾರ್ ಬಗ್ಗೆ ಹೇಳ್ತಾರೆ. ಕುಮಾರ್ ಅಂದ್ಬಿಟ್ಟು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು. ಎತ್ತುಗಳು ಬಂದ್ಬಿಟ್ಟು 6ರಲ್ಲೂ, ವ್ಯಾಪಾರ ಬಂದ್ಬಿಟ್ಟು 380 ಹೇಳ್ತಾ ಇದ್ದೀವಿ. 380. ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗ್ತೀರಾ? ಯಾವ ಜಾತ್ರೆ ಇದೆ? ಲಾಸ್ಟ್ ಜಾತ್ರೆ. ಹೌದಾ? ಇನ್ನೂ ಯಾವ್ದಾದ್ರು ಜಾತ್ರೆ ಇದೆ ಅಂತಲ್ಲ? ಜಾತ್ರೆ ಇದೆ. ನಮ್ಮ ಅತಿ ಹೆಚ್ಚು ಅನ್ಸಿಟ್ ಮಾಡೋ ಅಂಥ ಜಾತ್ರೆ ಸಿದ್ಧಗಂಗೆ ಇದೆ. ಸಿದ್ಧಗಂಗೆ ಒಂದೇನಾ? ಸೂಪರ್ ಸೂಪರ್, ಥ್ಯಾಂಕ್ ಯು ಸೊ ಮಚ್ ಮಾತಾಡಿದ್ದಕ್ಕೆ. 2 ಹಾಂ, ನಮ್ಮದು ಕೊಡಗೆರೆ ತಾಲೂಕು, ವೀರಾಪುರ. ಹಾಂ, ಹೆಸರು ನಾಗೇಶು. ಹಾಂ. ಅಮೌಂಟು ಇದು 180 ಹೇಳ್ತಾ ಇದ್ದೀವಿ. ಅದೊಂದಕ್ಕಾ? 180. ಹಸುಗಳಿಗೆ ಕ್ರಾಸ್ ಮಾಡಿಸೋದು. ಹೌದಾ? ಓಕೆ ಓಕೆ ಓಕೆ, ನನಗೆ ಗೊತ್ತಿಲ್ಲ ಅಷ್ಟು. ತಳಿ ಬೆಳೆಸೋದು. ಓ, ಆ ಥರ. ವಂಶಾಭಿವೃದ್ಧಿ. ಓ, ಸೂಪರ್. ಎರಡಲ್ಲು. ಎರಡಕ್ಕೆ ಸೇರಿ 3,80,000ನಾ? ಓಕೆ ಓಕೆ. ಇಷ್ಟು ಹೇಳಿದ್ರೆ ಸಾಕಲ್ಲ. ಯಾವ ಊರಿಂದ ಬಂದಿರೋದು? ನಾವು ನೆಲಮಂಗಲ ತಾಲೂಕು. ಹಾಂ, ನೆಲಮಂಗಲ ತಾಲೂಕು. ಹೌದಾ? ಅವು ಹಳ್ಳಿಕಾರ್ ಎತ್ತು. ಹಾಂ, ಹಳ್ಳಿಕಾರ್ ಎತ್ತು. ಹಾಂ. ಅದು ಬೆಲೆ 4 ಲಕ್ಷ. ಎರಡಕ್ಕೆ. ಯಾವ ಊರಿಂದ ಬಂದಿರೋದು ನೀವು? ಇಲ್ಲಿ ಅಮೃತಕೆರೆಯಿಂದ ಬಂದಿರೋದು. ವರ್ಷ ಬರ್ತೀರಾ? ಜಾತ್ರೆ ಬರ್ತೀವಿ. ಸೇಲ್ ಆಗಿಲ್ಲ ಇನ್ನ ಸೇಲ್ ಆಗಿಲ್ಲ. ಇನ್ನು ಎಷ್ಟು ದಿವಸ ಇದೆ ಜಾತ್ರೆ? ಇನ್ನ ಇವತ್ತು ಲಾಸ್ಟ್. ಇವತ್ತು ಲಾಸ್ಟಾ? ಹಂಗೆ ತಗೊಂಡೋಗ್ತೀರಾ? ಬರ್ತೀವಿ. ನೆಕ್ಸ್ಟ್ ಮುಂದಿನ ಇದಕ್ಕೆ ಜಾತ್ರೆಗೆ ಮುಂದಿನ ವರ್ಷಕ್ಕೆ ಬರೋದು. ಮುಂದಿನ ವರ್ಷ ಬರ್ತೀವಿ. ಮತ್ತೆ ಇನ್ನೊಂದು ಜಾತ್ರೆಗೆ ಹೋಗ್ತೀವಿ. ಬೇರೆ ಕಡೆ ಜಾತ್ರೆ ಇದ್ರೆ ಹೋಗ್ತೀವಿ. ನೆಕ್ಸ್ಟ್ ಎಲ್ಲೈತೆ ಜಾತ್ರೆ? ಇಲ್ಲಿ ಸುಗ್ನಹಳ್ಳಿ ಜಾತ್ರೆ ನಡೀತದ ದನದ್ದು? ಮಧುಗಿರಿ. ಅಲ್ಲೂ ನಡೆಯುತ್ತೆ ದನದ ಜಾತ್ರೆ? ಅಲ್ಲೂ ನಡೆದಿದೆ. ಶಿವರಾತ್ರಿ ಆದ್ಮೇಲೆ ಬರುತ್ತೆ. ಎಷ್ಟಿದೆ ರೇಟು? 30,000 ಒಂದಕ್ಕೆ. ಇದನ್ನ ತಿನ್ನಕ್ಕೆ ತಗೊಂಡೋಗ್ತಾರಾ? ಏನ ಊಟಾಗೈತೆ? ಇದನ್ನ ತಿಂತಾರಾ? ಇದಕ್ಕೆ ಎಷ್ಟು ವರ್ಷ? 1 ವರ್ಷದ ಮೇಲೆ 2 ತಿಂಗಳು. ಪಾಪನ ಇದು? ಪಾಪು. ನೋಡಿದ್ರಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನದ ಹತ್ರ ನಾನು ಮಾತಾಡ್ಸಿದ್ದೀನಿ. ಎಲ್ಲರಿಗೂ ನಾವು ಹೋಗಿ ಅಪ್ರೋಚ್ ಮಾಡೋಕ್ಕಾಗಲ್ಲ. ಮಾತಾಡ್ತೀರಾ, ಹೇಳ್ತೀರಾ ನಿಮ್ಮ ಹಸು ಬಗ್ಗೆ ಅಂತ, ನೀವು ಹಳ್ಳಿಕಾರ್ ಬಗ್ಗೆ ಹೇಳ್ತೀರಾ ಅಂತ ಎಲ್ಲರನ್ನೂ ಅಪ್ರೋಚ್ ಮಾಡೋ ಅಷ್ಟು ಧೈರ್ಯ ನನಗಿಲ್ಲ. ಸೊ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನದ ಹತ್ರ ಮಾತಾಡಿದ್ದೀನಿ. ಅದಾದಮೇಲೆ ಇದ್ರ ಆಚೆಗಡೆ ಇಲ್ಲಿ ಹಸುಗಳಿಗೆ ಬೇಕಾಗುವಂಥ ಹಗ್ಗ, ಅದೇನೇನೋ ಅಂತಾರಲ್ಲ ಆ ಥರದನ್ನೆಲ್ಲ, ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಆಚೆ ಕಡೆ ಮಾರ್ತಾಯಿದ್ರು.
ಹಾಗೆ ನೋಡ್ತಾ ಹೋದರೆ ಎಷ್ಟು ದೂರ ಹೋದರೂ ದನಗಳ ಜಾತ್ರೆ ಮುಗಿತಾನೆ ಇಲ್ಲ. ಅಲ್ಲಿ ಕೊನೆವರೆಗೂ ಹೋಗಿದ್ವಿ. ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ, ಮೇಲಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಶ್ರೀ ಸಿದ್ಧಗಂಗಾ ಮಠದಲ್ಲಿ ನಡೆಯುವಂತಹ ಜಾತ್ರೆಯ ಸಮಯದಲ್ಲಿ ನಡೆಯುವಂತಹ ದನಗಳ ಜಾತ್ರೆ ಅಂದರೆ ಹಳ್ಳಿಕಾರ್ ದನಗಳ ಜಾತ್ರೆ ಇಷ್ಟು ದೊಡ್ಡದಾಗಿತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದು, ಯಾಕೆಂದರೆ ನಾನು ಜಾತ್ರೆಗೆ ಹೋಗಿದ್ದೀನಿ, ಬಟ್ ದನಗಳ ಜಾತ್ರೆಗೆ ಹಳ್ಳಿಕಾರ್ ಜಾತ್ರೆಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಖುಷಿಯಾಯಿತು. ಈ ಈ ಎತ್ತುಗಳು ಕೂಡ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅಲ್ಲಿ ಯಾರೂ ಇರಲಿಲ್ಲ ನಾನು ಕೇಳೋಣ ಅಂದರೆ. ಆಮೇಲೆ ಅಲ್ಲೊಂದು ಹಸುನ ಮಲಗಿಸ್ಕೊಂಡು ಅದೇನೋ ಕಾಲ್ಗೆ ಏನೋ ಮಾಡ್ತಾಯಿದ್ರು, ಅದೇನು ಅಂತ ನನಗೆ ಗೊತ್ತಿಲ್ಲ. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಅವ್ರು ಬಂದರೆ ಮಾತಾಡ್ಸೋಣ ಅಂತ ವೆಯ್ಟ್ ಮಾಡಿದೆ, ಆದರೆ ಅವ್ರು ಇನ್ನೂ ತುಂಬ ಟೈಮ್ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡಲಿಲ್ಲ. ತುಂಬ ಬಿಸಿಲು ಕೂಡ ಇತ್ತು. ಹಾಗೆ ಎತ್ತ ನೋಡಿದ್ರು ಎತ್ತ ಹಳ್ಳಿಗಾರ ಎತ್ತುಗಳು, ಆ ಎತ್ತುಗಳ ಗತ್ತುಗಳು ನೋಡಿ ಬಾ ಅನ್ನಿಸ್ಬಿಡ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದು. ನಾವು ಜಾತ್ರೆಗೆ ಹೋಗಿದ್ದೀವಿ ತುಂಬ ಸರಿ. ಸಿದ್ಧಗಂಗಾ ಮಠದ ಜಾತ್ರೆ ನಾವು ಹೋಗ್ತೀವಿ, ನೋಡ್ತೀವಿ. ನಾವು ಮೈಸೂರಿಂದ ಬಂದು ನೋಡಿದ್ರೂ ನಾವು ನೋಡ್ತೀವಿ. ಯಾಕೆಂದರೆ ನಮ್ಮ ಆಲ್ಮೋಸ್ಟ್ ರಿಲೇಷನ್ಸ್ ಎಲ್ಲ ತುಮಕೂರೆಲ್ಲ ಇರೋದು. ಸೊ ನಾವು ತುಮಕೂರಲ್ಲಿ ಜಾತ್ರೆಗೆ ಬಂದೇ ಬರ್ತೀವಿ. ಆದರೆ ಹಸುಗಳ ಜಾತ್ರೆಗೆ ನಾನು ಯಾವತ್ತೂ ಬಂದಿಲ್ಲ. ಫಸ್ಟ್ ಟೈಮ್ ನಾನು ದನಗಳ ಜಾತ್ರೆ ಅಂತ ಕರೀತಾರೆ, ಹಳ್ಳಿಕಾರ್ ಜಾತ್ರೆಗೆ ಬಂದಿರೋದು. ಖುಷಿ ಆಯಿತು ನೋಡಿ. ಆಮೇಲೆ ಎಷ್ಟೊಂದು ಜನ ವಾಪಸ್ ತೊಗೊಂಡೋಗ್ಬಿಟ್ಟಿದ್ರು, ಅಲ್ಲಿ ಲೇಟಾಗಿ ಹೋಗಿತ್ತಲ್ಲ. ಸೊ ನಾನು ಶನಿವಾರ ಹೋಗಿದ್ದು, ಅಷ್ಟೊತ್ತಿಗಾಗಲೇ ತುಂಬ ಹಸುಗಳನ್ನ, ತುಂಬ ಹಳ್ಳಿಕಾರಗಳನ್ನ ಸೇಲ್ ಆಗೋಗಿದ್ವು. ಕೆಲವನ್ನ ಮನೆಗೆ ತೊಗೊಂಡೋಗಿದ್ರು ನೋಡಿ. ಎಷ್ಟು ಹೋದ್ರೂ ಆ ಜಾತ್ರೆ ಮುಗಿತಾನೇ ಇಲ್ಲ. ಯಾರ್ಯಾರೆಲ್ಲ ಶ್ರೀ ಸಿದ್ಧಗಂಗಾ ಮಠದ ದನದ ಜಾತ್ರೆಯನ್ನು ನೋಡಿದ್ದೀರಾ ಅವರೆಲ್ಲ ಒಂದು ಲೈಕು, ಕಮೆಂಟು, ಹೈಪು ಮಾಡಿ. ಫುಲ್ ವಿಡಿಯೋ ನೋಡಿ ಜೈ ಹಳ್ಳಿಕಾರ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಫುಲ್ಲು ವಿಡಿಯೋ ನೋಡಿದ್ರ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಲೈಕು, ಕಮೆಂಟು, ಹೈಪು ಮಾಡೋದನ್ನು ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಳ್ಳಿಕಾರ್. ಅಯ್ಯೋ, ಹೇಳೋದು ಮರ್ತಿದ್ದೆ. ಈ ವಿಡಿಯೋದೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ರಪ್ಪೋ. ಥ್ಯಾಂಕ್ ಯು.